ನಮಸ್ಕಾರ. ವಿಶ್ವವಾಣಿಯ IPL ಧಮಾಕ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿದಾನಂದ್ ರುದ್ರಾಪುರ್ ಮಠ್. ಅಬ್ಬಾ, ಏನ್ ಮ್ಯಾಚ್ ಕಂಡ್ರಿ ಇದು. RCB ಪಂದ್ಯ ಅಂತಂದ್ರೆ ಇದಪ್ಪ ಎನ್ನೋ ಹಾಗೆ ಇತ್ತು ಇವತ್ತಿನ ಪಂದ್ಯ. ಒಂದು ಕ್ಷಣದಲ್ಲಿ ಎಲ್ಲೋ RCB ಸೋತು ಬಿಡುತ್ತೆ ಎನ್ನುವಂತಹ ಆತಂಕ ಇಡೀ RCB ಅಭಿಮಾನಿಗಳಲ್ಲಿ ಮನೆ ಮಾಡಿತ್ತು. ಸೋಲು ಗೆಲುವಿನ ಹೊಯ್ದಾಟದಲ್ಲಿ ಇವತ್ತು ಪಂದ್ಯ ಸಾಗಿತ್ತು. ಇನ್ನೇನು CSK ಗೆದ್ದೇ ಬಿಟ್ಟಿತು ಎನ್ನುವ ಹಂತದಲ್ಲಿ RCB ಗೆದ್ದು ಬೇಗಿತ್ತು. ಆ ಒಂದು ಗೆಲುವಿಗೆ, ಇವತ್ತಿನ ಒಂದು ಪಂದ್ಯದ ಗೆಲುವಿಗೆ, ಅದರಲ್ಲೂ CSK ವಿರುದ್ಧದ ಒಂದು ಗೆಲುವಿಗೆ ಅದೆಷ್ಟೋ RCB ಅಭಿಮಾನಿಗಳು ಕಾದು ಕುಳಿತಿದ್ರು. ನಾನು ಕೂಡ ಇವತ್ತು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋಗಿದ್ದೆ. ಅಪಾರ ಸಂಖ್ಯೆಯ ಅಭಿಮಾನಿಗಳನ್ನು ಕೂಡ ಮಾತನಾಡಿಸ್ತಕ್ಕಂಥ ಕೆಲಸವನ್ನ ಮಾಡಿದ್ದೆ. ಇತ್ತ CSK ಅಭಿಮಾನಿಗಳನ್ನು ಮಾತಾಡಿಸಿದ್ದೆ, ಅತ್ತಗ RCB ಅಭಿಮಾನಿಗಳನ್ನ ಮಾತಾಡಿಸಿದ್ದೆ. ಆ ಒಂದು ಅಭಿಮಾನಿಗಳು ಹೇಳ್ತಾ ಇರುವಂತದ್ದು ಒಂದೇ, ಇವತ್ತು RCB ಗೆದ್ದೇ ಗೆಲ್ಲುತ್ತೆ. CSK ವಿರುದ್ಧ ಒಂದು ಹೈ ವೋಲ್ಟೇಜ್ ಪಂದ್ಯ, ಹೇಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇಂಡೋ ಪಾಕ್ ಪಂದ್ಯ ನಡೆದಿರುತ್ತೋ ಹಾಗೆ ಈ ಒಂದು IPL ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಮತ್ತು RCB ಪಂದ್ಯ ಅಂತಂದ್ರೆ ಅದೊಂದು ರೀತಿ ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ಇವತ್ತು ಅಂತೂ ಇಂತೂ ಕೊನೆಗೆ ಬಲು ರೋಚಕ ಪಂದ್ಯದಲ್ಲಿ 2 ಅಂಕಗಳ ರೋಚಕ ಗೆಲುವನ್ನ, 2 ರನ್ಗಳ ರೋಚಕ ಗೆಲುವನ್ನ ಇವತ್ತು RCB ಕಂಡಿದೆ. ಆದ್ರೆ ಇವತ್ತು ನಾನು ಹೇಳ್ತಾ ಇರುವಂತದ್ದು RCB ಗೆಲುವಿಗೆ ಟರ್ನಿಂಗ್ ಪಾಯಿಂಟ್ ಆಗಿದ್ದಲ್ಲಿ ಆ ಒಂದೇ ಒಂದು ಬಾಲ್, ಆ ಒಬ್ಬ ಬೌಲರ್ನಿಂದ ಇವತ್ತು RCB ಗೆದ್ದು ಬೇಗಿದೆ, ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೇರಿದೆ. ಹೌದು, RCB ಟಾಸ್ ಸೋತಂತಹ ಸಂದರ್ಭದಲ್ಲಿ ಎಲ್ಲೋ ಹಿನ್ನಡೆಯಾಗುತ್ತಾ ಅನ್ನುವಂಥ ಮಾತಿತ್ತು. ಆದರೆ ಅಬ್ಬರದ ಬ್ಯಾಟಿಂಗ್ ಅನ್ನ ಮಾಡ್ತು. ಮಿಡಲ್ ಆರ್ಡರ್ ಅಲ್ಲಿ ಕುಸಿತ ಕಂಡರೂ ಕೂಡ ಶಬ್ಬಾಡ್ ಅವರ ಬ್ಯಾಟಿಂಗ್ ಫಲವಾಗಿ 213 ರನ್ಗಳನ್ನ ಒಂದು ಒಳ್ಳೆಯ ಟೋಟಲ್ ಮೊತ್ತವನ್ನ ಸಂಪಾದಿಸಿತು RCB ತಂಡ. ಈ ಗುರಿಯನ್ನ ಬೆನ್ನಟ್ಟಿರ್ತಕ್ಕಂಥ CSK ತಂಡಕ್ಕೂ ಉತ್ತಮ ಆರಂಭ ಸಿಕ್ತು. ಜಡ್ಡು ಅವರ ಒಳ್ಳೆಯ ಬ್ಯಾಟಿಂಗ್ ಮತ್ತು 17 ವರ್ಷದ ಆಯುಷ್ ಅವರ ಭರ್ಜರಿ ಬ್ಯಾಟಿಂಗ್ ಫಲವಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಗೆಲುವಿನತ್ತ ಮುನ್ನಡೆದಿತ್ತು. ಆದ್ರೆ ಒಂದು ಕಡೆ RCB ತಂಡದ ಬೌಲಿಂಗ್ ಕೊನೆ ಮೂಮೆಂಟ್ ಅಲ್ಲಿ ಉತ್ತಮವಾಗಿದ್ರು ಕೂಡ ಮಿಡಲ್ ಆರ್ಡರ್ ಅಲ್ಲಿ ತುಂಬಾ ಹೀನಾಯ ಬೌಲಿಂಗ್ ಮಾಡಿದ್ರು ಮತ್ತು ಫೀಲ್ಡಿಂಗ್ ಮಿಸ್ ಮಾಡಿದ್ರು. ವಿರಾಟ್ ಕೊಹ್ಲಿ ಜಡ್ಡು ಅವರ ಕ್ಯಾಚ್ ಅನ್ನ ಬಿಟ್ರು, ಲುಂಗಿ ಎನ್ಗಿಡಿ ಜಡೇಜಾ ಅವರ ಕ್ಯಾಚ್ ಅನ್ನ ಬಿಟ್ರು, ಟಿಮ್ ಡೇವಿಡ್ ಅವರು ಹಾಫ್ ಚಾನ್ಸ್ ಬಿಟ್ರು, ಅತ್ತ ರಜತ್ ಪಾಟೀಲ್ ಅವರು ಕೂಡ ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು ಆಯುಷ್ ಮಾತ್ರಿ ಅವರದು. ಹೀಗೆ ಫೀಲ್ಡಿಂಗ್ ತುಂಬಾ ಮಿಸ್ ಆಗ್ತಾ ಇತ್ತು RCBಯ ಫೀಲ್ಡರ್ ಗಳಿಂದ. ಎಲ್ಲೋ ಫೀಲ್ಡಿಂಗ್ಗೆ ಇವತ್ತು RCB ಗೆಲುವಿಗೆ ಮುಳುವಾಗುತ್ತೆ ಎನ್ನುವಂತಹ ಮಾತಿತ್ತು. ಆದ್ರೆ ಆ ಒಂದೇ ಒಂದು ಓವರ್ ಇಡೀ ಗೇಮ್ ಅನ್ನ ಚೇಂಜ್ ಮಾಡಿ ಹಾಕಿಬಿಡ್ತು. ಯಶ್ ದಯಾಳ್, ವೀಕ್ಷಕರೇ ನಿಮಗೆ ನೆನಪಿರಬಹುದು, ಲಾಸ್ಟ್ ಇಯರ್ ಸೀಸನ್ ಅಲ್ಲಿ ಇದೇ ಒಂದು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ RCB ಗೆದ್ದಿದ್ರೆ ಪ್ಲೇ ಆಫ್ಸ್ಗೆ ಹೋಗುವಂತ ಅವಕಾಶ ಇತ್ತು, ಅಥವಾ CSK ಗೆದ್ದಿದ್ರೆ ಅವರು ಪ್ಲೇ ಆಫ್ಗೆ ಹೋಗುವಂತ ಅವಕಾಶ ಇತ್ತು. ಇದೇ ಯಶ್ ದಯಾಳ್ ಅವರು ಕೊನೆಯ ಓವರನ್ನು ಮಾಡ್ತಾ ಇದ್ರು. ಅದೇ ಚೆನ್ನೈ ಸೂಪರ್ ಕಿಂಗ್ಸ್ ತಂಡದಲ್ಲಿ ಜಡ್ಡು ಅವರು ಕೂಡ ಇದ್ರು. 2 ಬಾಲ್ 10 ರನ್ ಇತ್ತು. ಆ ತರಹದ್ದೇ ಮತ್ತೊಂದು ಪಂದ್ಯ ನಡೆದಿತ್ತು. ಧೋನಿ ಅವರು ವಿಕೆಟ್ ಆದ್ರು, ಕೊನೆಯವರು 15 ರನ್ ಬೇಕಾದಂತ ಸಂದರ್ಭದಲ್ಲಿ ಶಿವಮ್ ದೂಬೆ ಅವರು ಬಂದ್ರು. ಶಿವಮ್ ದೂಬೆ ಅವರು ಕೂಡ 6 ಅನ್ನ ಬಾರಿಸ್ತಾರೆ, ನೋ ಬಾಲ್ ಅನ್ನ ಎಸಿತಾರೆ ಯಶ್ ದಯಾಳ್ ಅವರು. ಆದ್ರೆ ಆ ಒಂದು ಕೊನೆಯ 3 ಬಾಲ್ ಇದೆಯಲ್ಲ, ಆ ಕೊನೆಯ 3 ಬಾಲ್ RCB ಗೆಲುವಿಗೆ ಕಾರಣವಾಯಿತು. ಪ್ರೀ ಹಿಟ್ ಬಾಲ್ ಅನ್ನ ಒಂದೇ ಒಂದು ರನ್ ಅನ್ನ ನೀಡುತ್ತಾರೆ ಯಶ್ ದಯಾಳ್ ಅವರು. ಮತ್ತೆ 4ನೇ ಎಸೆತವನ್ನು ಕೂಡ ಕೇವಲ 1 ರನ್ ಅನ್ನು ಕೊಡ್ತಾರೆ ರವೀಂದ್ರ ಜಡೇಜಾ ಅವ್ರದ್ದು. 5ನೇ ಬಾಲ್ ಅಂದ್ರೆ ಕೊನೆಯ ಎಸೆತ 1 ಬಾಲ್ 4 ರನ್ ಅವಶ್ಯಕತೆ ಇರುತ್ತೆ CSK ತಂಡಕ್ಕೆ. ಇನ್ನೇನು RCB ಅಭಿಮಾನಿಗಳು ಬಾಯ್ ಮೇಲೆ ಕೈ ಇಟ್ಕೊಂಡು ಕೂತಿದ್ದಾರೆ. ಅತ್ತ CSK ಅಭಿಮಾನಿಗಳು ಕೂಡ ಏನಾಗುತ್ತೋ ಎನ್ನುವಂತಹ ಆತಂಕದಲ್ಲಿದ್ದಾರೆ. ಆದರೆ ಆ ಕೊನೆಯ ಬಾಲ್ ಅನ್ನ ಯಶ್ ದಯಾಳ್ ಅವರು ಯಶಸ್ವಿಯಾಗಿ ಮುಗಿಸಿ ಹಾಕ್ತಾರೆ. ಕೇವಲ ಒಂದೇ ಒಂದು ರನ್ ಅನ್ನ ನೀಡ್ತಾರೆ. ಆ ಮೂಲಕ RCB ಗೆಲುವು ಇವತ್ತು ಕನ್ಫರ್ಮ್ ಆಗುತ್ತೆ. ಕೋಟಿ ಸಂಖ್ಯೆಯ RCB ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ. ಇವತ್ತು ಚಿನ್ನಸ್ವಾಮಿ ಮೈದಾನ ಅಕ್ಷರಶಃ ರೆಡ್ ಆರ್ಮಿ ಆಗಿರುತ್ತೆ. ಎಲ್ಲಿ ನೋಡಿದ್ರು RCB ಅಭಿಮಾನಿಗಳು ತುಂಬಿ ತುಳುಕ್ತಾ ಇರ್ತಾರೆ. RCB ಅಭಿಮಾನಿಗಳು ಒಳಗಡೆ ಮಾತ್ರ ಅಲ್ಲ, ಹೊರಗಡೆನೂ ಕೂಡ ತುಂಬಾ ಸಂಖ್ಯೆಯ ಅಭಿಮಾನಿಗಳು ಸೇರಿರ್ತಾರೆ. ಅವರೆಲ್ಲರಿಗೂ ಕೂಡ ಇವತ್ತು ಖುಷಿಯ ವಿಚಾರ, RCB CSK ವಿರುದ್ಧ ಗೆದ್ದಿರುವಂತದ್ದು. ಕೇವಲ ಮೈದಾನದಲ್ಲಿ ಮಾತ್ರ ಅಲ್ಲ, ಇವತ್ತು ಅಪಾರ ಸಂಖ್ಯೆಯ ಮನೆಯಲ್ಲಿ ವೀಕ್ಷಣೆ ಮಾಡಿರ್ತಕ್ಕಂತಹ ಎಲ್ಲ ಅಭಿಮಾನಿಗಳು ಕೂಡ ಸಂತೋಷದ ಸುದ್ದಿ. ಒಂದು ಹೃದಯ ಬಡಿತವನ್ನು ಹೆಚ್ಚಿಸ್ತಕ್ಕಂತಹ ಪಂದ್ಯ, ಏನಾಗುತ್ತೋ ಏನಿಲ್ಲವೋ ಎನ್ನುವಂತಹ ಪಂದ್ಯವಿತ್ತು. ಆದ್ರೆ ಕೊನೆ ಮೂಮೆಂಟ್ ಅಲ್ಲಿ RCBಗೆ ಅಂತೂ ಇಂತೂ ಗೆಲುವು ಸಿಕ್ತು. ಹೀಗೆ ಇವತ್ತು ಯಶ್ ದಯಾಳ್ ಅವರು ಪಂದ್ಯದ ಹೀರೋ ಆಗಿ ಮುನ್ನುಗ್ತಾರೆ. ಎಲ್ಲೋ ಸೋಲುವಂತಹ ಪಂದ್ಯವನ್ನ ದಯಾಳ್ ಅವರು ಗೆಲ್ಲಿಸಿಕೊಡ್ತಾರೆ. ಆ ಮೂಲಕ RCBಯ ಕಪ್ ಗೆಲುವಿನ ಆಸೆಯನ್ನ ಮತ್ತಷ್ಟು ಚಿಗುರಿಸ್ತಾರೆ. ಪ್ಲೇ ಆಫ್ಗೆ
ಪಕ್ಕಾ ಸ್ಥಾನವನ್ನು ಪಡೆದುಕೊಳ್ತಾರೆ RCB ತಂಡ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ಮತ್ತು IPL ನ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿಯ IPL ಧಮಾಕ ವಿಶೇಷ ಕಾರ್ಯಕ್ರಮವನ್ನು. ನಮಸ್ಕಾರ.